ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಫ್ರಮ್ ದ ಫಾಲೋವಿಂಗ್. ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಂತೆ ಅಸೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನನಗೆ ಆಲ್ರೆಡಿ ಹೇಳಿದ್ದೀನಿ, ಅಸೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ನೀವು ನೆಟ್ ಅಸೆಟ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ನೆಟ್ ಅಸೆಟ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಅಸೆಟ್ಸ್ ಟೇಕನ್ ಓವರ್ ಲೆಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಸೊ ಸಿಂಪ್ಲಿಫೈ ಮಾಡಿದ್ರಾಯಿತು. ಈ ಪ್ರಾಬ್ಲಮಲ್ಲಿ ಯಾವ್ದಾವ್ದು ಅಸೆಟ್ ಅಂತ ಯಾವ್ಯಾವ ಅಸೆಟ್ ಅಂತ ಇನ್ ಡೀಟೇಲ್ ಆಗಿ ಕೊಡಲಿಲ್ಲ, ಡೈರೆಕ್ಟಾಗಿ ಎಲ್ಲ ಅಸೆಟ್ಸ್ ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ ಎಟ್ ಬುಕ್ ವ್ಯಾಲ್ಯೂ, ಬ್ಯಾಲೆನ್ಸ್ ಶೀಟಲ್ಲಿರೋ ಅಸೆಟಿನ ವ್ಯಾಲ್ಯೂ 2,50,000 ಇದೆಯಂತೆ. ಬಟ್ ಅಸೆಟ್ ಟೇಕನ್ ಓವರ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಅಂತ ಇದೆ. ಸೊ ಅಸೆಟ್ ತೊಗೊಂಡೋಗ್ಬೇಕಾದ್ರೆ 10% ಕಮ್ಮಿ ಅಮೌಂಟ್ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. 2,50,000 ಬ್ಯಾಲೆನ್ಸ್ ಶೀಟ್ ಬುಕ್ ವ್ಯಾಲ್ಯೂ ಇತ್ತು, -10%. ಏನಕ್ಕೆ ಅಂದರೆ ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಅಂತ ಇದ್ದರೆ ಆ್ಯಡ್ ಮಾಡಬೇಕು. ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಅಂತ ಕೊಟ್ಟಾಗ ಲೆಸ್ ಮಾಡಿದರೆ ಆಯಿತು. 2,50,000 -10%. 2,50,000 -10% ಅಂದರೆ 25,000 ಕಳೆದ್ರೆ 2,25,000 ಆಗುತ್ತೆ. ಅದೇ ಥರನೇ ಲ್ಯಾಬಿಲಿಟೀಸ್ ಕೂಡ ಟೋಟಲ್ ಲ್ಯಾಬಿಲಿಟೀಸ್ 1,00,000 ರೂಪಾಯಿ ಕೊಟ್ಟಿದ್ದಾರಂತೆ. 1,00,000 ರೂಪಾಯಿ ಇದೆ. ಆ ಟೋಟಲ್ ಲ್ಯಾಬಿಲಿಟೀಸ್ನಲ್ಲಿ ಲ್ಯಾಬಿಲಿಟೀಸ್ ನಾಟ್ ಟೇಕನ್ ಓವರ್ 25,000 ರೂಪಾಯಿದು ಲ್ಯಾಬಿಲಿಟೀಸ್ ತೊಗೊಂಡು ಹೋಗ್ತಿಲ್ಲ. ಹಾಗಾದರೆ ತೊಗೊಂಡು ಹೋಗ್ತಿರೋಂಥ ಲ್ಯಾಬಿಲಿಟೀಸ್ ಯಾವುದು? ಲ್ಯಾಬಿಲಿಟೀಸ್ನ ಅಮೌಂಟ್ ಎಷ್ಟು? ಟೋಟಲ್ ಲ್ಯಾಬಿಲಿಟೀಸ್ 1,00,000 ಇದೆ, ಮೈನಸ್ ತಗೊಂಡು ಹೋಗದೇ ಇರೋವಂಥ ಲ್ಯಾಬಿಲಿಟಿ 25,000 ರೂಪಾಯಿ. ಅಲ್ಲಿಗೆ 1,00,000ದಲ್ಲಿ 25,000 ರೂಪಾಯಿ ಹೋದರೆ ಉಳಿಯುವಂಥದ್ದು 75,000. ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಬರುತ್ತೆ ಅಂತಂದರೆ, ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟಿ. 2,25,000 ರೂಪಾಯಿ ಅಸೆಟ್ ಇದೆ. ಎಕ್ಸ್ಟರ್ನಲ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಿದ್ದು ಹೇಗೆ ಅಂತಂದರೆ, ಟೋಟಲ್ ಲಯಬಿಲಿಟೀಸ್ 1,00,000 ಇತ್ತು. 1,00,000ಲ್ಲಿ 25,000 ರೂಪಾಯಿ ನಾಟ್ ಟೇಕನ್ ಓವರ್ ತೊಗೊಂಡು ಹೋಗ್ತಾ ಇಲ್ಲ. ಹಾಗಾದರೆ ತೊಗೊಂಡು ಹೋಗ್ತಿರೋಂಥ ಲಯಬಿಲಿಟಿ ಎಷ್ಟಾಗುತ್ತೆ? 75,000 ಆಗುತ್ತೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕಿಲ್ಲ, ಜರ್ನಲ್ ಎಂಟ್ರಿಲಿ ಬರುವಂಥದ್ದು. ಸೊ ಟೋಟಲ್ ಆಗಿ ಆನ್ಸರ್ ಎಷ್ಟು ಅಂತಂದರೆ 2,25,000 -75,000. The answer is 1,50,000. Purchase consideration answer 1,50,000. ಸೊ ಸಿಂಪಲ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮ್ ನಿಮಗೆ ಮೇನ್ ಎಕ್ಸಾಮ್ನಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. 3 ಮಾರ್ಕ್ಸಿಗೆ ನೆಟ್ ಅಸೆಟ್ ಕೇಳಿದ್ದಾರೆ, ನೆಟ್ ಪೇಮೆಂಟ್ ಕೇಳಿದ್ದಾರೆ. ಎರಡೂ ಪ್ರಾಬ್ಲಮನ್ನು ಮಾಡಿಸಿದ್ದೀನಿ. ಸೊ ಈಸಿ ಇರುತ್ತೆ. ನೆಟ್ ಅಸೆಟು ಈಸಿ, ನೆಟ್ ಪೇಮೆಂಟು ಈಸಿ. ನೆಕ್ಸ್ಟ್ ಇದರಲ್ಲೇ 10 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಿಸ್ತೀನಿ. 10 ಮಾರ್ಕ್ಸಲ್ಲಿ ಅಬ್ಸಾರ್ಪ್ಷನ್, ಅಮಾಲ್ಗಮೇಷನ್, ಮರ್ಜರ್ಸ್ ಎಲ್ಲ ಬರುತ್ತೆ. ಸೊ ಏನಕ್ಕೆ ಫಸ್ಟ್ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ದು ಅಂತಂದರೆ, ಪರ್ಚೇಸ್ ಕನ್ಸಿಡರೇಷನ್ ಮಾಡಿಕೊಂಡು ಆ ನಂತರದಲ್ಲಿ ನೀವು ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ಲರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.